ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಪ್ಯಾಸಿವಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಿನಿಟಿವ್ ಬಗ್ಗೆ, ಇನ್ಫಿನಿಟಿವ್ ಅನ್ನು ಹೇಗೆ ನಾವು ಪ್ಯಾಸಿವಲ್ಸ್ ಮಾಡಬಹುದು ಎಂಬುದನ್ನು ತಿಳಿಯೋಣ. ಇಂಗ್ಲಿಷ್ನಲ್ಲಿ ಫೈನೈಟ್ ವರ್ಬ್ಸ್ ಮತ್ತು ನಾನ್ ಫೈನೈಟ್ ವರ್ಬ್ಸ್ ಅಂತ ಎರಡು ರೀತಿಯನ್ನು ನಾವು ಕಾಣ್ತೀವಿ. ನಾನ್ ಫೈನೈಟ್ ವರ್ಬ್ಸ್ನಲ್ಲಿ ಇನ್ಫಿನಿಟಿವ್, ಜೆರಂಡ್ ಮತ್ತು ಪಾರ್ಟಿಸಿಪಲ್ ಎಂಬುದಾಗಿ ಮೂರು ರೀತಿ ಇದೆ. ಅದರಲ್ಲಿ ಈಗ ನಾವು ಇನ್ಫಿನಿಟಿವ್ ಬಗ್ಗೆ ತಗೊಳ್ತಾ ಇದ್ದೀವಿ. ಇದರಲ್ಲಿ ಎರಡು ನಮ್ಮ ಅನುಕೂಲಕ್ಕಾಗಿ ಟು ಇನ್ಫಿನಿಟಿವ್ ಮತ್ತು ಬೇರ್ ಇನ್ಫಿನಿಟಿವ್ ಅಂತ ತೆಗೆದುಕೊಳ್ಳೋಣ. ಟು ಇನ್ಫಿನಿಟಿವ್ ಅಂದರೆ ಮೂಲ ಕ್ರಿಯಾಪದಕ್ಕೆ 2+1 ಒಂದೇ ಕಾಲಂನಲ್ಲಿ ಬರುವಂಥದ್ದು. ಅದರ ಹಿಂದೆ ಟು ಸೇರಿಸಿದ್ರೆ ಟು ಇನ್ಫಿನಿಟಿವ್ ಆಗುತ್ತೆ. ಉದಾಹರಣೆಗೆ ಟು ಗೋ, ಟು ರನ್, ಟು ರೈಟ್, ಟು ರೀಡ್, ಇದು ಟು ಇನ್ಫಿನಿಟಿವ್. ಕೆಲವೊಂದು ಕ್ರಿಯಾಪದಗಳ ಜೊತೆ ಬಂದಾಗ ನಾವು ಒನ್ಲಿ ಬೇರ್ ಇನ್ಫಿನಿಟಿವ್ ಅಂದರೆ ಮೂಲ ಕ್ರಿಯಾಪದದ ರೂಪವನ್ನು ಮಾತ್ರ ಹಾಕಬೇಕಾಗುತ್ತೆ. ಬೇರ್ ಇನ್ಫಿನಿಟಿವ್ನಲ್ಲಿ ಗೋ ಟು ಸೇರಿಸಲ್ಲ, ಅದು ಬೇರ್ ಇನ್ಫಿನಿಟಿವ್ ಅಂತ ಕರೀತೀವಿ. ಟು ಇನ್ಫಿನಿಟಿವ್, 2+ ಗೋ, 2+ ರನ್. ಇಲ್ಲಿ ಬೇರ್ ಇನ್ಫಿನಿಟಿವ್ನಲ್ಲಿ ಒನ್ಲಿ ಗೋ, ರೈಟ್ ಮೊದಲನೇ ಕಾಲಂನಲ್ಲಿರುವಂಥದ್ದು, ಅದನ್ನು ನಾವು ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಈಗ ಇಲ್ಲಿ ಇದಕ್ಕೆ ಮಾತ್ರ ಸೇರಿಸಬೇಕು ನೋಡಿ. B+2+V1 ಅಂದರೆ ಈಸ್ ಆರ್ ಎಮ್, ವಾಸ್ ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್ +2+V1. ಇದು ಇದರ ಜೊತೆ ಹೀಗೆ ಸ್ಟ್ರಕ್ಚರಲ್ಲಿ ಬರುತ್ತೆ. ಈಸ್ ಟು ಈಟ್, ಆರ್ ಟು ಈಟ್, ಆಮ್ ಟು ಈಟ್, ವಾಸ್ ಟು ಈಟ್, ವಾಸ್ ಟು ಹೀಟ್, ವರ್ ಟು ಹೀಟ್, ಹ್ಯಾಡ್ ಟು ಈಟ್. ಅದು ಮುಂದೆ ಬರುತ್ತೆ. ಹ್ಯಾಸ್ ಟು ಈಟ್, ಅದನ್ನು ಮುಂದೆ ನೋಡೋಣ. ಇವಾಗ ನಾವು ಇದನ್ನು ತೆಗೆದುಕೊಳ್ಳೋಣ. ಇಲ್ಲಿ ಈಸ್ ಆರ್ ಆಮ್ +2V1 ಇದು ಪ್ರೆಸೆಂಟ್ ಅಥವಾ ಫ್ಯೂಚರ್ ಇದನ್ನು ತಿಳಿಸುತ್ತೆ, ಇಂಡಿಕೇಟ್ ಮಾಡುತ್ತೆ. ವಾಸ್, ವರ್ +2+V1 ಇದು ಪಾಸ್ಟ್ ಆಕ್ಷನ್ ಅನ್ನು ತಿಳಿಸುತ್ತೆ. ನೋಡೋಣ ಈಗ. ಅಂದರೆ ಇಲ್ಲಿ ಇದೆರಡೂ ಕೂಡ ಇದು ಟು ಇನ್ಫಿನಿಟಿವ್, ಇದು ಆಬ್ಲಿಗೇಷನ್ ಮತ್ತೆ ನೆಸೆಸಿಟಿಯನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಆಬ್ಲಿಗೇಷನ್ ಮತ್ತೆ ನೆಸೆಸಿಟಿ ಇವುಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಈ ವಾಕ್ಯವನ್ನು ನೋಡೋಣ ಬನ್ನಿ. ಹ್ಯಾಮ್ ಜೊತೆ ಟು ರೈಟ್ ಇದೆ ನೋಡಿ. ಅಂದರೆ ಈ ಅರ್ಥ ಇಲ್ಲಿ ನಾವು ಸುಲಭ ಮಾಡಿಕೊಳ್ಳೋಸ್ಕರವಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಅರ್ಥವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಐ ಆಮ್ ಟು ರೈಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯಬೇಕಿದೆ, ಒಂದು ಪತ್ರವನ್ನು ಬರೆಯಬೇಕು. ಐ ಆಮ್ ಟು ರೈಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯಬೇಕು, ಒಂದು ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಜನರಲ್ ಆಗಿ ತಗೊಳ್ಳೋಣ. ಅಂದರೆ ಟು ರೈಟ್ ಇಲ್ಲಿ ನಮ್ಮ ಅನುಕೂಲಕ್ಕಾಗಿ ಒಂದು ಕಾರ್ಯವನ್ನು ಮಾಡಬೇಕು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳೋಣ. I am to write a letter,
ನಾನು ಒಂದು ಪತ್ರವನ್ನು ಬರೆಯಬೇಕು. ಎ ಲೆಟರ್ ಈಸ್ ಟು ಬಿ ರಿಟನ್ ಬೈ ಮೀ. ಟು ರೈಟ್ ಹೋಗಿ ಟು ಬಿ ರಿಟನ್ ಆಯಿತು. ನಾನು ಒಂದು ಪತ್ರವನ್ನು ಬರೆಯಬೇಕು. ಒಂದು ಪತ್ರವು ನನ್ನಿಂದ ಬರೆಯಲ್ಪಡಬೇಕು. ಇದು ಇದರ ಅರ್ಥ. ಎರಡೇ ನೋಡೋಣ. ಐ ಆಮ್ ಟು ಮೇಕ್ ಕಾಫಿ. ನಾನು ಕಾಫಿಯನ್ನು ಮಾಡಬೇಕು. ಕಾಫಿ ನನ್ನಿಂದ ಮಾಡಲ್ಪಡಬೇಕು. ಕಾಫಿ ಈಸ್, ಇಲ್ಲಿ ಆಮ್ ಇದೆ ಅಂತ ಹ್ಯಾಮೇ ಹಾಕ್ಬಾರ್ದು, ಇದನ್ನ ನೋಡ್ಕೊಂಡು ಹಾಕ್ಬೇಕು. ಇದು ಈ ವಾಕ್ಯಕ್ಕೆ ಸಬ್ಜೆಕ್ಟ್ ಇದು, ಅದರಿಂದ ಇಲ್ಲಿ ಈಸ್ ಬರುತ್ತೆ. ಮತ್ತೆ ಟು ಮೇಕ್ ಹೋಗಿ ಟು ಬಿ, ಮೇಕ್ ಹೋಗಿ ಮೇಡ್, ಇದು V3 ಪಾಸ್ಟ್ ಪಾರ್ಟಿಸಿಪಲ್. ಬೈ ಐ ಹೋಗಿ ಮೀ ಆಗುತ್ತೆ. ಇಲ್ಲಿ ಮೂರೇ ನೋಡೋಣ. ಇದು ವಿ ವರ್ಕ್ ಟು ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟನ್ನು ಆಡಬೇಕಾಯಿತು. ವಿ ವರ್ಕ್ ಟು ಪ್ಲೇ ಕ್ರಿಕೆಟ್, ಇದು ಪಾಸ್ಟ್ ಟೆನ್ಸ್. ವಿ ವರ್ಕ್ ಟು ಪ್ಲೇ ಕ್ರಿಕೆಟ್ ಯಸ್ಟರ್ಡೇ, ನಿನ್ನೆ ನಾವು ಕ್ರಿಕೆಟ್ ಆಡಬೇಕಾಯಿತು. ಇದಕ್ಕೆ ಕ್ರಿಕೆಟ್ ಕ್ರಿಕೆಟ್ ವರ್ ಹಾಕಬಾರ್ದು, ಏನಿದೆಯೋ ಅದನ್ನು ನೋಡಬಾರ್ದು, ಇದನ್ನು ನೋಡಿ. ಕ್ರಿಕೆಟ್ ಇದು ಥರ್ಡ್ ಪರ್ಸನ್ ಸಿಂಗುಲರ್, ಅದರಿಂದ ವಾಸ್ ಬಂತು. ಟು ಹೋಗಿ ಟು ಬಿ, ಪ್ಲೇ ಹೋಗಿ ಪ್ಲೇ, ಪ್ಲೇಡ್ 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 ಆಯಿತು. ಬೈ ಪ್ರಿಪೋಸಿಷನ್ ವಿ ಹೋಗಿ ಅಸ್ ಆಯಿತು. ಕ್ರಿಕೆಟ್ ವಾಸ್ ಟು ಬಿ ಪ್ಲೇಡ್ ಬೈ ಅಸ್. ಕ್ರಿಕೆಟ್ ನಮ್ಮಿಂದ ಆಡಪಡಬೇಕಾಯಿತು. ಹೀಗೆ ನಾವು ಈ ಸಾರಿ ಆಮ್ ವಾಸ್ ಫಾರ್ ಪ್ಲಸ್ 2 ಪ್ಲಸ್ V1, ಇದು ಸ್ಟ್ರಕ್ಚರ್ ನೋಡಿ. ಇದರ ಮುಂದೆ ಬಿ ಫಾರ್ ಮುಂದೆ 2 ಪ್ಲಸ್ V1 ಬರುತ್ತೆ. ಅವಾಗ ಇಲ್ಲಿ ಏನಿದೆಯೋ ಅಂದರೆ ಇದರಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಸಬ್ಜೆಕ್ಟನ್ನು ನೋಡಿಕೊಂಡು ಅಥವಾ ಟೆನ್ಸನ್ನು ನೋಡಿಕೊಂಡು ಈ ಸಾರಿ ಆಮ್ ವಾಸ್ ವರ್ ಇದರಲ್ಲಿ ನಾವು ಅದನ್ನು ಬರೆದು ಮುಂದೆ ಟು ಇದಾಗ ಟು ಬಿ ಅಂತ ಮಾಡಿ V1 ಬದಲಾಗಿ V3 ಬರೆಯಬೇಕು. ಈಗ ಇದನ್ನು ನೋಡಿದ್ವಿ. ನೆಕ್ಸ್ಟು ಈಗ ಹ್ಯಾಸ್, ಹ್ಯಾವ್, ಹ್ಯಾಡ್ ಮುಂದೆ 2 ಪ್ಲಸ್ V1 ಬಂದಾಗ ಹೇಗೆ ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಇದು ಅಷ್ಟೇ. ಇದು ಹ್ಯಾವ್ ಟು, ಹ್ಯಾಸ್ ಟು ಪ್ಲಸ್ V1 ಇದು ನೆಸೆಸಿಟಿ ಮತ್ತು ಆಬ್ಲಿಗೇಷನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ನೋಡಿ, ಈ ಹ್ಯಾಸ್ ಟು ಸೆಂಡ್ 2 ಪ್ಲಸ್ V1 ಯು. ಹಿ ಹ್ಯಾಸ್ ಟು ಸೆಂಡ್ ಯು, ಅವನು ನಿನ್ನನ್ನು ಕಳುಹಿಸಬೇಕಾಗಿದೆ. ಕಳುಹಿಸಬೇಕಾಗಿದೆ. ಇಲ್ಲಿ ಈ ಹ್ಯಾಸ್ ಟು ಸೆಂಡ್ ಯು, ಹ್ಯಾಸ್ ಪ್ಲಸ್ 2 ಪ್ಲಸ್ V1 ಇನ್ಫಿನಿಟಿವ್, ಹ್ಯಾಸ್ ಮುಂದೆ 2 ಇನ್ಫಿನಿಟಿವ್ ಬಂದಿದೆ. ಯು ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡಿದ್ವಿ. ಇಲ್ಲಿ ಹ್ಯಾಸ್ ಬದಲಾಗಿ ಹ್ಯಾವ್ ಹಾಕಿದ ಕಾರಣ ಯುಗೆ ಹ್ಯಾವ್, ಟು ಬದಲಾಗಿ ಟು ಬಿ, ಸೆಂಟ್ ಬದಲಾಗಿ ಸೆಂಡ್, ಸೆಂಟ್, ಸೆಂಟ್ ಬೈ ಹಿಮ್. He has to send you. ಈಗ ಅವನು ನಿನ್ನನ್ನು
ಕಳುಹಿಸಬೇಕಾಗಿದೆ. ಈಗ ಅವನು ನಿನ್ನನ್ನು ಕಳಿಸಬೇಕು. ಯು ಹ್ಯಾವ್ ಹ್ಯಾಸ್ ಹೋಗಿ ಹ್ಯಾವ್ ಆಗುತ್ತೆ. ಕಾರಣ ಇಲ್ಲಿ ಹ್ಯಾಸೇವ್ ಎರಡೇ ಬರೋದು. ಯುಗೆ ನೋಡ್ಕೊಂಡು ಇದು ಹ್ಯಾವ್. ಟು ಬದಲಾಗಿ ಟು ಬಿ, ಸೆಂಡ್ ಬದಲಾಗಿ ಶೆಂಟ್, ಬೈ ಹಿಮ್ ಹಿ ಹೋಗಿ ಹಿಮ್. ಈ ಹ್ಯಾಸ್ ಟು ನೀನು ಅವನಿಂದ ಕಳುಹಿಸಲ್ಪಡಬೇಕಾಗಿದೆ. ಇಲ್ಲಿ ಎರಡನೇ ನೋಡೋಣ. ವಿ ಹ್ಯಾವ್ ಟು ಲರ್ನ್ ಇಂಗ್ಲಿಷ್. ನಾವು ಇಂಗ್ಲಿಷನ್ನು ಕಲಿಯಬೇಕಾಗಿದೆ. ಇಂಗ್ಲಿಷ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯಿತು. ಇಲ್ಲಿ ಹ್ಯಾವ್ ಇದೆ ಅಂತ ಹ್ಯಾವ್ ಆಗಬಾರ್ದು, ಹ್ಯಾಸ್ ಆಗಬೇಕು. ಇಂಗ್ಲಿಷ್ ಹ್ಯಾಸ್. ಟು ಹೋಗಿ ಟು ಬಿ, ಲರ್ನ್ ಹೋಗಿ ಲರ್ನ್ಡ್, ಬೈ ವಿ ಹೋಗಿ ಅಸ್. ಇಂಗ್ಲಿಷ್ ಹ್ಯಾಸ್ ಟು ಬಿ ಲರ್ನ್ಡ್ ಬೈ ಅಸ್. ನಾವು ಇಂಗ್ಲಿಷನ್ನು ಕಲಿಯಬೇಕಾಗಿದೆ. ಇಂಗ್ಲಿಷ್ ನಮ್ಮಿಂದ ಕಲಿಯಲ್ಪಡಬೇಕಾಗಿದೆ. ಇದು ಇದರ ಅರ್ಥ. ಇಲ್ಲಿ ಇದರಲ್ಲೂ ಕೂಡ ಹ್ಯಾವ್ ಟು, ಹ್ಯಾಸ್ ಟು ಮತ್ತೆ ಹ್ಯಾಡ್ ಟು ಪ್ಲಸ್ V1 ಇದು ಜನರಲ್ ಆಗಿ ತಗೊಂಡಾಗ ನಾವು ಮಾಮೂಲಿಯಾಗಿ ನೆಸೆಸಿಟಿ ಮತ್ತು ಆಬ್ಲಿಗೇಷನ್ ತಿಳಿಸುತ್ತೆ. ಜನರಲ್ ಆಗಿ ಮಾಡಬೇಕಾಗಿದೆ ಅಂತ ನಾವು ತಗೋಬಹುದು. ಈಗ ಹ್ಯಾಡ್ ಟು ಬಿ ಪ್ಲಸ್ V3 ಅಂದರೆ ಇಲ್ಲಿ ಹ್ಯಾಸ್ ಹ್ಯಾವ್ ತಗೊಂಡ್ವಿ. ಇದು ಪಾಸ್ಟ್ ಟೆನ್ಸ್. ವಿ ಹ್ಯಾಡ್ ಟು ಇನ್ಸಲ್ಟ್ ಹಿಮ್. ನಿನ್ನೆ ನಾವು ಅವನನ್ನು ಅವಮಾನ ಮಾಡಬೇಕಾಗಿ ಬಂತು. ವಿ ಹ್ಯಾಡ್ ಟು ಇನ್ಸಲ್ಟ್ ಹಿಮ್. ನಾವು ಅವನನ್ನು ಅವಮಾನ ಮಾಡಬೇಕಾಯಿತು. ಈ ನೋಡಿ, ಹಿಮ್ ಹೋಗಿ ಈ ಆಗುತ್ತೆ, ಹ್ಯಾಡೇ ಉಳ್ಕೊಳ್ಳುತ್ತೆ, ಟು ಹೋಗಿ ಟು ಬಿ ಆಗುತ್ತೆ, ಇನ್ಸಲ್ಟ್ ಹೋಗಿ ಇನ್ಸಲ್ಟೆಡ್ V3 ಬೈ ವಿ ಹೋಗಿ ಅಸ್ ಆಗುತ್ತೆ. ವಿ ಹ್ಯಾಡ್ ಟು ಬಿ ಇನ್ಸಲ್ಟೆಡ್ ಬೈ ಅಸ್. ವಿ ಹ್ಯಾಡ್ ಟು ಇನ್ಸಲ್ಟ್ ಹಿಮ್. ನಾವು ಅವನನ್ನು ಅವಮಾನ ಮಾಡಬೇಕಾಯಿತು. ಅವನು ನಮ್ಮಿಂದ ಅವಮಾನ ಮಾಡಲ್ಪಡಬೇಕಾಯಿತು. ಶಿ ಹ್ಯಾಡ್ ಟು ಯೂಸ್ ಮೈ ಕಾರ್. ಅವಳು ನನ್ನ ಕಾರನ್ನು ಉಪಯೋಗಿಸಬೇಕಾಯಿತು. ಪಾಸ್ಟ್ ಟೆನ್ಸ್. ಹ್ಯಾಡ್ ಟು ಪ್ಲಸ್ V1. ಮೈ ಕಾರ್ ಹ್ಯಾಡೇ ಆಗುತ್ತೆ, ಟು ಹೋಗಿ ಟು ಬಿ, ಯೂಸ್ಡ್ V3 ಬೈ ಪ್ರಿಪೋಷನ್ ಶಿ ಹೋಗಿ ಹರ್ ಆಗುತ್ತೆ. ಅವಳು ನನ್ನ ಕಾರನ್ನು ಉಪಯೋಗಿಸಬೇಕಾಯಿತು. ನನ್ನ ಕಾರು ಅವಳಿಂದ ಉಪಯೋಗಿಸಲ್ಪಡಬೇಕಾಯಿತು. ಇದುವರೆಗೆ ನಾವು ಇನ್ಫಿನಿಟಿವ್ ವರ್ಬ್ಸ್ನ ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡುವ ಎಂಬುದನ್ನು ನೋಡಿದ್ವಿ. ಇದರಲ್ಲಿ ಇನ್ನೂ ಇದೆ ಸಿಂಪಲ್ ಇನ್ಫಿನಿಟಿವ್, ಸಿಂಪಲ್ ಕಂಟಿನ್ಯೂಯಸ್ ಇನ್ಫಿನಿಟಿವ್, ಪರ್ಫೆಕ್ಟ್ ಇನ್ಫಿನಿಟಿವ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಇನ್ಫಿನಿಟಿವ್ ಹಾಗೂ ಇವುಗಳನ್ನು ಸ್ಟ್ರಕ್ಚರ್ನಲ್ಲಿ ಮತ್ತು ಹೇಗೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬಹುದು ಎಂಬುದನ್ನು, ಹಾಗೂ ಕೆಲವೊಂದು ಕಾಸಟಿವ್ ವರ್ಬ್ಸ್ ಮೇಕ್, ಹ್ಯಾವ್, ಗೆಟ್, ಲೆಟ್ ಇವುಗಳಿಗೂ ಸಹ ಹೇಗೆ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು ಎಂಬುದನ್ನು ಮುಂದೆ ಸೆಕೆಂಡ್ ಪಾರ್ಟ್ನಲ್ಲಿ, ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್, ಅದನ್ನು ಸೆಕೆಂಡ್ ಪಾರ್ಟ್ನಲ್ಲಿ ಮುಂದುವರಿಸೋಣ.